ನೀವು PCOD, ಥೈರಾಯ್ಡ್, ಒಬೆಸಿಟಿ, ಹೈ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಇದರಿಂದ ಏನಾದರೂ ಸಫರ್ ಆಗ್ತಾ ಇದ್ದೀರಾ? ಇದನ್ನ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ? ಮಿನಿಮಮ್ 3 ರಿಂದ 6 ತಿಂಗಳುಗಳ ಕಾಲ ನಿಮ್ಮ ಹೆಲ್ತ್ಗೆ ನೀವು ಸಮಯ ಕೊಡೋದಕ್ಕಾಗುತ್ತಾ? ಹಾಗಿದ್ರೆ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಈ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಇಲ್ಲ ಅಂತ ಅಂದ್ರೆ ಬಿಡಪ್ಪ ನಾನು ಲೈಫ್ ಟೈಮ್ ಟ್ಯಾಬ್ಲೆಟ್ ಕುಡ್ಕೊಂಡೆ ನಾನು ಜೀವನ ಮಾಡ್ತೀನಿ ಅಂತ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಈಗಿನ ಜನರೇಷನ್ ಅಲ್ಲಿ ಇವನ್ ಏಜು ಕೂಡ ನೋಡ್ದಲೇನೆ ಪ್ರತಿ ಒಬ್ರು ಕೂಡ ಅಂದ್ರೆ ಅತಿ ಹೆಚ್ಚು ಜನ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಂದ ಸಫರ್ ಆಗ್ತಾ ಇದ್ದಾರೆ. ಪ್ರತಿ ಸತಿ ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಪೇ ಮಾಡ್ಕೊಂಡು, ಹಾಸ್ಪಿಟಲ್ ಬಿಲ್ ಪೇ ಮಾಡ್ಕೊಂಡು, ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದುಡ್ಡನ್ನ ಪ್ರತಿ ತಿಂಗಳು ಪ್ರತಿ ವರ್ಷ ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಮ ದುಡ್ಡನ್ನ ನೀವು ಅದಕ್ಕೆ ವೆಚ್ಚ ಮಾಡ್ಕೋತಾ ಇದ್ದೀರಾ. ಅದೇ ದುಡ್ಡನ್ನ ನಿಮ್ಮ ಫುಡ್ ಪ್ಲೇಟ್ಗೆ ಇನ್ವೆಸ್ಟ್ ಮಾಡಿ. ಫುಡ್ ಅಂದ ಕೂಡಲೇ ಸಿಕ್ಕಿದ್ದೆಲ್ಲ ಮನೆಯಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ತಿನ್ನೋದಲ್ಲ. ರೈಟ್ ಕ್ವಾಂಟಿಟಿ ಆಫ್ ಫುಡ್ ನ, ರೈಟ್ ಕ್ವಾಲಿಟಿ ಆಫ್ ಫುಡ್ ನ ರೈಟ್ ವೇನಲ್ಲಿ ತಿನ್ಬೇಕು. ಅಂದ್ರೆ ಈಟ್ ಟು ರೈಟ್, ಸರಿಯಾಗಿರ್ತಕ್ಕಂಥ ಆಹಾರ ಕ್ರಮವನ್ನು ನೀವು ಅನುಸರಿಸಬೇಕು. ಅವಾಗ್ಲೇ ಮಾತ್ರ ನಿಮ್ಗೆ ಸರಿಯಾದಂತಹ ಬೆನಿಫಿಟ್ ಸಿಗುವಂತದ್ದು. ನಿಮ್ಗೆ ನಿಮ್ಮ ಹೆಲ್ತ್ ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಫುಡ್ ನ ಏನ್ ತಿನ್ಬೇಕು ಅಂತ ತಿಳಿಸೋದಕ್ಕೆ ಒಬ್ರು ಗೈಡ್ ಮಾಡೋದಕ್ಕೆ ಒಬ್ರು ಹೆಲ್ತ್ ಕೋಚ್ ಬೇಕಾಗಿರ್ತಾರೆ. ಅಂಡ್ ಥ್ರೂ ಔಟ್ ದ ಜರ್ನಿ ಏನು 3 to 6 ಮಂತ್ಸ್ ಏನು ಡ್ಯೂರೇಷನ್ ಇದೆ, ಆ ಡ್ಯೂರೇಷನ್ ಅಲ್ಲಿ ಥ್ರೂ ಔಟ್ ದ ಜರ್ನಿ ನಾನು ನಿಮ್ಗೆ ಆಸ್ ಎ ಫುಡ್ ನ್ಯೂಟ್ರಿಷನಿಸ್ಟ್ ಆಗಿ, ಆಸ್ ಎ ಹೆಲ್ತ್ ಕೋಚ್ ಆಗಿ ನಾನು ನಿಮ್ ಜೊತೆನಲ್ಲಿ ಇರ್ತೀನಿ. ಹಾಗಿದ್ರೆ ನಾನು ಡಯಟ್ ಮಾಡ್ಬೇಕಾ ಅಂತ ನೀವು ಅನ್ಕೋತಾ ಇದ್ದೀರಾ ಮನ್ಸಲ್ಲಿ? ಖಂಡಿತ ಹಾಗಿಲ್ಲ. ನಮ್ಮ ಪ್ರೋಗ್ರಾಮ್ ನ ಉದ್ದೇಶ ಕಡಿಮೆ ಫುಡ್ ತಿನ್ನುವಂತದಲ್ಲ, ಹೊಟ್ಟೆ ತುಂಬಾ ತಿಂದು ನೀವು ಏನು ಪ್ರಸ್ತುತವಾಗಿ ಹಾಸ್ಪಿಟಲ್ ಬಿಲ್ಲು, ಮೆಡಿಸಿನ್ ಬಿಲ್ಲು, ಕನ್ಸಲ್ಟೇಷನ್ ಬಿಲ್ಗಳನ್ನ ಪೇ ಮಾಡ್ತಿದ್ದೀರಲ್ಲ ಅದನ್ನ ಸಂಪೂರ್ಣವಾಗಿ ಜೀರೋ ಮಾಡುವಂತದ್ದು. ಎಕ್ಸಾಂಪಲ್, ಫ್ಯಾಟ್ ಲಾಸ್ ನೇ ತಗೊಳ್ಳಿ. ಏನಾದ್ರು ನೀವು ವೇಟ್ ರಿಡ್ಯೂಸ್ ಮಾಡಬೇಕು ಅಂದ್ರೆ ಬರೀ ಒಂದೇ ತಿಂಗಳಲ್ಲಿ 10 kg ಕಡಿಮೆ ಮಾಡೋದು, ಒಂದೇ ತಿಂಗಳಲ್ಲಿ 8 kg ಕಡಿಮೆ ಮಾಡೋದು, ಆ ರೀತಿ ಇರಲ್ಲ. ಅಂದ್ರೆ ಲೈಕ್ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಏನು ಹೆಲ್ತಿ ಫ್ಯಾಟ್ ಲಾಸ್ ಮಾಡಬೇಕು ಅಂದ್ರೆ 2 to 3 kg ಫ್ಯಾಟ್ ಲಾಸ್ ಮಾಡಬೇಕು. ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಮತ್ತೆ ನಮ್ದು ಶಾರ್ಟ್ ಕಟ್ ಇರಲ್ಲ, ಫಿಕ್ಸ್ ಇರಲ್ಲ, ಸಡನ್ ಆಗಿ ಆಗಲ್ಲ. ಅಂದ್ರೆ ನ್ಯಾಚುರಲ್ ವೇ ಇರುತ್ತೆ, ಬಟ್ ರೈಟ್ ವೇ ಆಫ್ ಫ್ಯಾಟ್ ಲಾಸ್ ಇರುತ್ತೆ. ಅಂದ್ರೆ ನಿಮ್ಮ ಬಾಡಿ ನ್ಯಾಚುರಲ್ ಆಗಿ ಹೀಲ್ ಆಗ್ಬೇಕು ಅಂತ ಅಂದ್ರೆ ಸರ್ಟನ್ ನಂಬರ್ ಆಫ್ ಗುಡ್ ಡೇಸ್ ಬೇಕಾಗುತ್ತೆ. ನಾವು ಕ್ಲೈಂಟ್ಸ್ ರಿಸಲ್ಟ್ಸ್ ಏನಿರುತ್ತಲ್ಲ ಅದ್ರಲ್ಲಿ 100% ಅಶ್ಯೂರ್ ರಿಸಲ್ಟ್ ನ ಕ್ಲೈಮ್ ಮಾಡ್ತೀವಿ. ಮತ್ತೆ ಕ್ವಾಲಿಟಿ ರಿಸಲ್ಟ್ಸ್ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಹಾಗಾಗಿ ನಾವು ಲಿಮಿಟೆಡ್ ಸ್ಲಾಟ್ಸ್ ನ ತಗೊಳ್ತೀವಿ. ಏನಕ್ಕೆ ಅಂತಂದ್ರೆ ನಾವು ಒಂದು ಕ್ಲೈಂಟ್ ಅಂತ ತಗೊಂಡಾಗ ಅವ್ರದ್ದು ಪ್ರತಿ ದಿನದ ಈಚ್ ಪ್ಲೇಟ್ ನಾವು ಟ್ರ್ಯಾಕ್ ಮಾಡೋದಿರುತ್ತೆ. ಅಂದ್ರೆ ಬೆಳಗ್ಗೆ ಇದ್ದಾಗಲಿಂದ ಸಂಜೆ ಮಲಗೋವರೆಗೂ ಕೂಡ ಪ್ರತಿದಿನ ಪರ್ಸನಲೈಸ್ಡ್ ಆಗಿ ನಾವು ಫುಡ್ ಪ್ಲೇಟ್ಸ್ ನ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ಮತ್ತೆ ಪರ್ಸನಲೈಸ್ಡ್ ಆಗಿ 1 to 1 ನಾವು ಅವ್ರಿಗೆ ಕಾಲ್ ತಗೊಳ್ಳೋದ್ರ ಮುಖೇನ ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಸ್ಲಾಟ್ಸ್ ಏನಿರುತ್ತೆ ಅದು ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಮತ್ತೆ ನಮ್ಮ ಪ್ರೋಗ್ರಾಮ್ ನಲ್ಲಿ ಪ್ರತಿ ದಿನನೂ ಕೂಡ ಫುಡ್ ನ ಏನ್ ತಗೊಬೇಕು, ಬಳಸುವಂತ ವಿಧಾನ ಹೇಗೆ, ಎಷ್ಟು ಕ್ವಾಂಟಿಟಿ ತಿನ್ಬೇಕು, ಮತ್ತೆ ಅದನ್ನ ನಮ್ಮ ಬ್ಯಾಲೆನ್ಸ್ಡ್ ಫುಡ್ ರೂಟೀನ್ ಅಲ್ಲಿ ಯಾವ ರೀತಿ ಅಡಾಪ್ಟ್ ಮಾಡ್ಕೊಬೇಕು, ಇಲ್ಲಿ ಬೋತ್ ಜೀವನ ಶೈಲಿ ಮತ್ತೆ ಆಹಾರ ಶೈಲಿ ಇವೆರಡವನ್ನು ಕೂಡ ನಾವು ಹೇಗೆ ಕ್ರಮಬದ್ಧವಾಗಿ ತಗೊಂಡು ಹೋಗ್ಬೇಕು, ಇದನ್ನ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೆ ಥ್ರೂ ದ ಜರ್ನಿ ಗೈಡ್ ಮಾಡೋದ್ರ ಜೊತೆಗೆ ನಿಮ್ ಜೊತೆನಲ್ಲಿ ನಾವಿರ್ತೀವಿ. ಈಗಲೇ ಡಿಸೈಡ್ ಮಾಡ್ಕೊಳ್ಳಿ, ಜೀವನ ಪೂರ್ತಿ ಬರೀ ಟ್ಯಾಬ್ಲೆಟ್ಸ್, ಸಪ್ಲಿಮೆಂಟ್ಸ್, ಮೆಡಿಸಿನ್ ಅಂತ ಹೇಳಿ ಸೈಡ್ ಎಫೆಕ್ಟ್ಸ್ ನ ಅನುಭವಿಸ್ಕೊಂಡು ಕಷ್ಟಪಡ್ತಿರೋ, ಅಥವಾ ಒನ್ ಟೈಮ್ ಒಂದು 3 to 6 ಮಂತ್ಸ್ ಅಲ್ಲಿ ಸ್ವಾಭಾವಿಕವಾಗಿ ನಿಮ್ ಹೆಲ್ತ್ ನ ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು.